ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ಆರ್ ನಗರಕ್ಕೆ ಹೋಗಿದ್ವಿ. ಅವಾಗ ಗಣೇಶ್ ಸರ್ ಅವ್ರ ಮನೆ ಇಲ್ಲೇ ಇದೆ ಹತ್ರ ಅಂತ ನನ್ನ ತಮ್ಮ ಕರ್ಕೊಂಡು ಹೋಗಿದ್ದ. ಆಮೇಲೆ ದರ್ಶನ್ ಸರ್ ಮನೆನೂ ಅಲ್ಲೇ ಇತ್ತು, ನೋಡ್ಕೊಂಬರೋಣ ಅಂತ ಹೋಗಿದ್ವಿ. ಸರ್ ಮನೇಲಿ ಇರ್ಬೇಕಾದ್ರೆ ಎಷ್ಟು ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ರು, ಎಷ್ಟು ಜನ ಯಾವಾಗ್ಲೂ ಜನ ಇರ್ತಾ ಇದ್ರು. ಪಾಪ ಸರ್ ಇಲ್ಲದಕ್ಕೆ ಇವಾಗ ಅಲ್ಲಿ ಯಾರು ಜನಗಳೇ ಇಲ್ಲ. ನೋಡೋದಕ್ಕೆ ತುಂಬಾನೇ ಬೇಜಾರಾಯ್ತದೆ. ಅದನ್ನ ನೋಡ್ಕೊಂಡ್ಬಿಟ್ಟು ನಾವು ಸೀದಾ ಮನೆಗ್ ಬಂದ್ವಿ. ಅದಾದ್ಮೇಲೆ ಒಂದ್ ಪಾರ್ಸಲ್ ಬಂದಿತ್ತು ನನ್ ಮಗಳಿಗೆ ಅಂತ ಹೇಳ್ಬಿಟ್ಟು ಕಿಚನ್ ಸೆಟ್ ಬುಕ್ ಮಾಡಿದ್ವಿ. ಅದ್ ಬಂದಿತ್ತು. ಅದನ್ನು ನನ್ ತಮ್ಮ ಅದನ್ನೆಲ್ಲ ಜೋಡಿಸ್ಬೇಕಲ್ವಾ ಅಂತ ಹೇಳ್ಬಿಟ್ಟು ಜೋಡಿಸ್ತಾ ರೆಡಿ ಮಾಡ್ಕೊಂತ ಇದ್ವಿ. ದೂರ ಅವೆಲ್ಲ ಏನೀಗ ಪಾರ್ಟ್ಸ್ ಕೊಟ್ಟಿದ್ದಾರ ಅದನ್ನೆಲ್ಲ ನೀಟಾಗ ಆ ಪಿಕ್ಚರ್ ನೋಡ್ಕೊಂಡು ಅದೇ ತರ ಜೋಡಿಸ್ಬೇಕು. ಅಯ್ಯೋ ಜೋಡ್ಸೋದಕ್ಕೂ ಬಿಡ್ತಿಲ್ಲ ಮಕ್ಳುಗಳು. ಆ ತುಂಬಾನೇ ಇದ್ ಮಾಡ್ತಾ ಇದ್ರು, ನಾನ್ ಆಟ ಆಡ್ತೀನಿ ಅಂತ. ಅದು ಶೆಲ್ ಹಾಕಿದ್ರೆ ಆ ತರ ಇದ್ ಬರುತ್ತೆ ಲೈಟ್. ಅದಾದ್ಮೇಲೆ ಪಾತ್ರೆ ಇಟ್ಬಿಟ್ಟು ಅದನ್ನ ಕ್ಲೋಸ್ ಮಾಡಿದ್ರೆ, ಓಪನ್ ಮಾಡಿದ್ರೆ ಅದ್ರಲ್ಲಿ ಹೊಗೆ ತರ ಬರುತ್ತೆ. ಅದು ಮಾಡ್ಕೊಂಡಿದ್ವಿ ವಿಡಿಯೋ, ಬಟ್ ಮಿಸ್ ಆಗಿದೆ. ಅದು ಎಲ್ಲ ಜೋಡಿಸ್ತಾ ಇದ್ದಾನೆ. ಎಲ್ಲರೂ ನಾನ್ ಆಟ ಆಡ್ತೀನಿ ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾ ಇದ್ರು. ಮತ್ತೆ ಇದು ನಲ್ಲಿನಲ್ಲ ಅಷ್ಟೇ. ಇದು ಅಲ್ಲಿ ಮುಂದಗಡೆ ನೀರ್ ಹಾಕಿದ್ರೆ ಪ್ರೆಸ್ ಮಾಡಿದ್ರೆ ನೀರ್ ಬರುತ್ತೆ. ನನ್ನ ತಮ್ಮ ನೈಟ್ ಎಲ್ಲ ಜೋಡಿಸ್ಕೊಟ್ಬಿಟ್ಟು ಅವರು ಮನೆಗ್ ಹೋದ್ರು. ಬೆಳಗ್ಗೆ ಇದು ನೆಕ್ಸ್ಟ್ ಡೇ ಬ್ಲಾಗ್ ಇದು. ಅವಳು ಆಟ ಆಡ್ತಾ ಇದ್ಲು ನೋಡಿ. ಈ ತರ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ ನೋಡಿ. ಆ ತರ ಪ್ರೆಸ್ ಮಾಡಿದ್ರೆ ನೀರ್ ಬರುತ್ತೆ ಅದ್ರಲ್ಲಿ. ಮಕ್ಳಿಗಂತೂ ಆಟ ಆಡಕ್ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೇನಾದ್ರೂ ಇಷ್ಟ ಇದ್ರೆ ಲಿಂಕ್ ಕೊಟ್ಟಿರ್ತೀನಿ. ಇಷ್ಟ ಇದ್ದರು ಪರ್ಚೇಸ್ ಮಾಡಿ. ಫ್ಲಿಪ್ಕಾರ್ಟ್ ಇಂದ ತಗೊಂಡಿದ್ದು. ಮಕ್ಳು ಎಲ್ಲೂ ಹೊರ್ಗಡೆ ಹೋಗಲ್ವಲ್ಲ, ಮನೆಯಲ್ಲೇ ಕುತ್ಕೊಂಡು ಆಟ ಆಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಅದಾದ್ಮೇಲೆ ಅಮ್ಮ ಸಾಯಂಕಾಲದಷ್ಟೊತ್ತಿಗೆ ಊರಿಂದ ಬಂದಿದ್ರು. ಸ್ವಲ್ಪ ತರಕಾರಿ ಎಲ್ಲ ತಗೊಂಡ್ ಬಂದಿದ್ರು. ಅಮ್ಮರೇನ್ ಬೆಳೆಯಲ್ಲ, ಆದ್ರೆ ಅಮ್ಮ ಬರ್ಬೇಕಾದ್ರೆ ಹಂಗೆ ದುಡ್ಡಿಗಾದ್ರೂ ತಗೊಂಡ್ ಬರ್ತೈತೆ. ನಮ್ಗಿಲ್ಲಿ ಬದ್ನೆಕಾಯಿ ಈ ತರ ವೈಟ್ ಬದ್ನೆಕಾಯಿ ಎಲ್ಲ ಸಿಗಲ್ಲ. ಸ್ವಲ್ಪ ಬ್ಲಾಕ್ ಇರೋ ಬದ್ನೆಕಾಯಿ ಸಿಗುತ್ತಾ. ನಮ್ಗೆ ಕ್ಯೂಚಿ ಸಾರು ಈ ತರ ಎಲ್ಲ ಮಾಡೋದಕ್ಕೆ ವೈಟ್ ಬದ್ನೆಕಾಯಿ ಅಂದ್ರೆ ಇಷ್ಟ. ಬಜ್ಜಿ ಮತ್ತೆ ಎಣ್ಗಾಯಿ ಸಾರು ಈ ತರ ಎಲ್ಲ ಮಾಡೋದಕ್ಕೆ. ಅದಕ್ಕೆ ಅಮ್ಮ ಚಿಕ್ಕದ್ ಬರ್ಬೇಕಾದ್ರೆ ಯಾವಾಗ್ಲೂ ತಗೊಂಡ್ ಬರ್ತಾ ಇರ್ತೈತೆ. ಆಮೇಲೆ ಧನ್ಯ ಪೌಡ್ರು ಎಲ್ಲ ಖಾಲಿ ಆಗಿತ್ತು, ಅದಕ್ಕೆ ತಗೊಂಡ್ ಬಂದಿತ್ತು. ತಂದು ಎಲ್ಲ ಜೋಡಿಸ್ತಾ ಇದ್ದೆ. ಮತ್ತೆಲ್ಲ ಕವರಲ್ಲಿ ಇದ್ಬಿಟ್ರೆ ಎಲ್ಲ ಒಂಥರ ಆಗ್ಬಿಡುತ್ತಲ್ಲ. ದೂರದಿಂದ ಬಂದಿರ್ತೈತೆ, ಹೀಟ್ ಆಗಿರುತ್ತವೆಲ್ಲನ, ಎಲ್ಲ ಹಾಳಾಗ್ತವೆ ಅಂತ ಹೇಳ್ಬಿಟ್ಟು ಎಲ್ಲ ಗಾಳಿಗೆ ಇದ್ ಮಾಡ್ತಾ ಇತ್ತು. ತಾಯಿ ಅಂದ್ರೇನೆ ಅಷ್ಟ ಅಲ್ವಾ. ಯಾವ್ದೇ ಆಗ್ಲಿ ಇರ್ಲಿ ಬಿಡ್ಲಿ ದುಡ್ಡು ಕೊಟ್ಟಾದ್ರು ಕೊಂಡ್ಕೊಂಡ್ ತಗೊಂಡ್ ಬರ್ತಾರೆ. ಅದಾದ್ಮೇಲೆ ಚಿಕನ್ ಸಾರು ಮಾಡೋಣ, ಚಿಕನ್ದು ಇದು ಗ್ರೇವಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂತ ಇದ್ದೆ. ಸ್ವಲ್ಪ ಉಪ್ಪು ಹಾಕೊಂತ ಇದ್ದೀನಿ. ನೀಟಾಗಿ ತೊಳೆದ್ಬಿಟ್ಟು ಚಿಕನ್ಗೆ ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಅರಿಶಿನ, ಸ್ವಲ್ಪ ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ. ಅದಾದ್ಮೇಲೆ ಸ್ವಲ್ಪ ಅಚ್ಚ ಖಾರದ ಪುಡಿ. ಇದಕ್ಕೆ ಇವಾಗ ಮೊಸರು ಹಾಕ್ತಾ ಇದ್ದೀನಿ ನೋಡಿ. ಸ್ವಲ್ಪ ಮೊಸರು ಹಾಕ್ಬಿಟ್ಟು ಇದನ್ನ ಇವಾಗ ನೀಟಾಗಿ ಕಲ್ಸಿಡೋಣ. ಇದು ಮ್ಯಾರಿನೇಟ್ ಆಗ್ಬೇಕು. ನೀಟಾಗಿ ಮ್ಯಾರಿನೇಟ್ ಆದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದನ್ನ ಇವಾಗ ನೀಟಾಗಿ ಕಲ್ಸ್ಬಿಟ್ಟು ಎತ್ತಿಡೋಣ.
ನೋಡಿ ಕಲಸಿದ್ದಾಯ್ತು. ಈಗ ಮಿಕ್ಸಿಗೆ ರುಬ್ಕೊಳ್ಳೋದಕ್ಕೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಆಮೇಲೆ ಸ್ವಲ್ಪ ತೆಂಗಿನಕಾಯಿ, ಹಾಗೆ ಈರುಳ್ಳಿ. ಬೇಕು ಅಂದ್ರೆ ತೆಂಗಿನಕಾಯಿ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ನಾವು ಚಪಾತಿಗೆ ಮಾಡ್ತೀವಲ್ಲ, ಸ್ವಲ್ಪ ಗ್ರೇವಿ ತರ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ತೆಂಗಿನಕಾಯಿ ಹಾಕ್ತೀನಿ, ಯಾಕೆಂದ್ರೆ ಗಟ್ಟಿ ಬರುತ್ತೆ ಅಂತ. ಸ್ವಲ್ಪ ಇದು ಹುರ್ಗಡ್ಲೆ ಹಾಕಿದ್ರು ಅಷ್ಟೇ ಥಿಕ್ನೆಸ್ ಬರುತ್ತೆ. ಇದನ್ನ ನೀಟಾಗಿ ಇವಾಗ ನುಣ್ಣಗೆ ರುಬ್ಕೊಂಡಿದೀನಿ ನೋಡಿ. ಇದಕ್ಕೆ ಪಾಲಕ್ ಸೊಪ್ಪು ಬೇಯಿಸಿ ಹಾಕಿದ್ರು ಚೆನ್ನಾಗಿರುತ್ತೆ, ಮೆಂತ್ಯ ಸೊಪ್ಪು ಸ್ವಲ್ಪ, ಪಾಲಕ್ ಸೊಪ್ಪು. ಅದನ್ನ ಈಗ ಒಂದು ಬಾಣಲಿಲಿ ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ಜೀರಿಗೆ, ಸೋಂಪು ಕಾಳು ಸ್ವಲ್ಪ, ಅದಾದ್ಮೇಲೆ ಚಕ್ಕೆ ಲವಂಗ ಹಾಕ್ಬಿಟ್ಟು ಎಣ್ಣೆಲಿ ಇದು ಮಾಡ್ಕೊಂತೀನಿ. ಅದಾದ್ಮೇಲೆ ಒಂದು ಈರುಳ್ಳಿ ಹಾಕೊಂಡಿದ್ದೀನಿ, ಸಣ್ಣ ಗುಡ್ಡಿದ ಈರುಳ್ಳಿನ ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ. ಇದಾದ್ಮೇಲೆ ಈಗ ಒಂದು ಟೊಮೊಟೊ ಹಚ್ಚಿರೋದು ಹಾಕೊತಾ ಇದ್ದೀನಿ. ಇದನ್ನು ಅಷ್ಟೇ ಇವಾಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆಗೋಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಟೊಮೊಟೊ ಬೇಗ ಮೆತ್ತಗಾಗುತ್ತೆ, ಅದಕ್ಕೆ ಈಗ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಬೇಗನೆ ಬೇಯುತ್ತೆ ಟೊಮೊಟೊ, ಅದಕ್ಕೋಸ್ಕರನೇ ಉಪ್ಪು ಹಾಕ್ಕೊತಾ ಇರೋದು. ಇದನ್ನ ಇವಾಗ ನೀಟಾಗಿ ಬಾಡಿಸ್ಕೊಂಡಿದೀನಿ ನೋಡಿ ಈ ತರ. ಇದಾದ್ಮೇಲೆ ಏನ್ ರುಬ್ಕೊಂಡಿರ್ತೀವಲ್ವಾ ಅದ್ ಮಸಾಲಾನ ಇದಕ್ಕೆ ಹಾಕೊಂತಾ ಇದ್ದೀನಿ. ಇವಾಗ್ಲೇ ನೀರ್ ಹಾಕ್ಬಾರ್ದು, ನಾವೇನ್ ಮಸಾಲೆ ಗಟ್ಟಿ ರುಬ್ಬಿರ್ತೀವ ಅಷ್ಟು ಮಾತ್ರ ಹಾಕ್ಬಿಟ್ಟು ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಇದನ್ನ ಮಸಾಲೆನ. ಅದ್ ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ವಾ, ಅದಕ್ಕೆ ನೀಟಾಗಿ ಇದನ್ನ ಫ್ರೈ ಮಾಡ್ಕೊಂತಾ ಇದ್ದೀನಿ ನೋಡಿ ಈ ತರ. ಅದಾದ್ಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ. ನಿಮ್ಗೆ ಜಾಸ್ತಿ ಪೆಪ್ಪರ್ ಬೇಕು ಅಂತಂದ್ರೆ, ಈಗ ನೆಗಡೆ ಕೆಮ್ಮು ಈ ತರ ಎಲ್ಲ ಆಗಿರುತ್ತಲ್ಲ, ಅಂತ ಟೈಮಲ್ಲಿ ಸ್ವಲ್ಪ ಪೆಪ್ಪರೇ ಜಾಸ್ತಿ ಹಾಕ್ಬಿಟ್ಟು ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಸ್ವಲ್ಪ ಮೀಡಿಯಂ, ಜಾಸ್ತಿ ಖಾರ ತಿನ್ನಲ್ಲ ಅಂದ್ರೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ರುಬ್ಬಕ್ಕೆ ಹಾಕೊಂಡಿರ್ತೀವಲ್ಲ, ಸ್ವಲ್ಪ ಪೆಪ್ಪರ್ ಹಾಕಿದ್ರು ಸಾಕಾಗುತ್ತೆ. ಅದಾದ್ಮೇಲೆ ನೋಡಿ ಈ ತರ ಆಯಿಲ್ ಬಿಟ್ಕೋಬೇಕು. ಆಗ್ಲೇ ನಾವೇನ್ ಮ್ಯಾರಿನೇಟ್ ಮಾಡಕ್ ಇಟ್ಟಿದ್ವಲ್ಲ ಚಿಕನ್, ಅದನ್ನ ಇವಾಗ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಗಟ್ಟಿ ಇರುತ್ತಲ್ಲ, ಅದು ಬೇಗ ಮಿಕ್ಸ್ ಆಗಲ್ಲ, ಸ್ವಲ್ಪ ನಿಧಾನಕ್ಕಾಗುತ್ತೆ ನೋಡಿ. ಈ ತರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಕುದಿಯಕ್ ಬಿಡೋಣ. ಅದು ಚಿಕನ್ನಾಗ ಏನ್ ನೀರ್ ಇರುತ್ತಲ್ವಾ ಅದೆಲ್ಲ ನೀಟಾಗಿ ಬಿಟ್ಕೊಳುತ್ತೆ ಅದೇನೆ, ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಫಸ್ಟೇ ನೀರ್ ಹಾಕಿದ್ರೆ ಚಿಕನ್ಗಳು ನೀರು ಮತ್ತೆ ಅದು ಎಲ್ಲ ಸೇರ್ಬಿಟ್ಟು ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಇದ್ರಾಗಳು ನೀರು ಬಿಟ್ಕೊಂಡಾದ್ಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀನಿ. ಅದಾದ್ಮೇಲೆ ಸ್ವಲ್ಪ ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ. ಈಗ ಮತ್ತೆ ಮಿಕ್ಸ್ ಮಾಡೋಣ. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಚಪಾತಿ, ದೋಸೆ ಇದಕ್ ಮಾಡ್ಕೊಂಡು ತಿಂದ್ರೆ ನಿಜವಾಗ್ಲೂ ಸೂಪರ್ ಆಗಿರುತ್ತೆ. ಮಕ್ಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ. ಇದಾದ್ಮೇಲೆ ಇವಾಗ ನಾವೇನು ಜಾರು ಮತ್ತೆ ಅದು ಮ್ಯಾರಿನೇಟ್ ಮಾಡಕ್ಕೆ ಯೂಸ್ ಮಾಡಿದ್ವಲ್ಲ, ಅದನ್ನೆಲ್ಲ ನೀಟಾಗಿ ತೊಳೆದು ಸ್ವಲ್ಪನೇ ನೀರ್ ಹಾಕ್ಬೇಕು, ತುಂಬಾ ನೀರ್ ಹಾಕ್ಬಾರ್ದು. ಇದು ಅಲೆ ಎಲ್ಲ ಒಂದ್ ಅರ್ಧ ಬೆಂದಿದೆ ಅಲೆನ, ಈಗೇನ್ ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ, ಅದಕ್ಕೆ ಸ್ವಲ್ಪ ಅಷ್ಟೇ ನೀರ್ ಹಾಕೋಬೇಕು. ಹಾಕ್ಬಿಟ್ಟು ಒಂದ್ ಸ್ವಲ್ಪ ಕುದಿಸ್ಬೇಕು. ಕುದಿಸಿದ್ರೆ ಅವಾಗ ಚಿಕನ್ ರೆಡಿ ಆಗುತ್ತೆ ನೋಡಿ ಈ ತರ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.